ದಿನಕ್ಕೆ 3-4 ಕಪ್ ಕಾಫಿ ಕುಡಿಯೋ ಅಭ್ಯಾಸ ನಿಮ್ಗಿದ್ಯಾ? ಹಾಗಾದ್ರೆ ಆ ಕಾಫಿ ನಿಮ್ಮ ಆರೋಗ್ಯ ಕಾಪಾಡೋ ಸಂಜೀವಿನಿನ ಅಥವಾ ಒಳಗೊಳಗೆ ಕಾಡೋ ಸೈಲೆಂಟ್ ಕಿಲ್ಲರ? ನಮಸ್ಕಾರ ಸ್ನೇಹಿತರೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಪ್ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಗಂಟ್ಲಿಗೆ ಇಳಿಲೇಬೇಕು. ಇಲ್ಲಾಂದ್ರೆ ಎಷ್ಟೋ ಜನರಿಗೆ ದಿನಾನೇ ಶುರುವಾಗಲ್ಲ. ಆ ಘಮ ಪರಿಮಳ, ಕುಡಿದ ತಕ್ಷಣ ಸಿಗೋ ಆ ಫ್ರೆಶ್ನೆಸ್, ಆ ವೈಬ್ಗೋಸ್ಕರ ಕೆಲವರು ದಿನಕ್ಕೆ 3-4 ಕಪ್ ಕಾಫಿ ಕುಡಿತಾರೆ. ತಲೆನೋವು ಬಂದ್ರೆ ಕಾಫಿ, ಕೆಲ್ಸದ ಟೆನ್ಷನ್ ಆದ್ರೆ ಕಾಫಿ, ಫ್ರೆಂಡ್ಸ್ ಜೊತೆ ರಿಲ್ಯಾಕ್ಸ್ ಆಗ್ಬೇಕಾದ್ರೂ ಕಾಫಿ ಬೇಕೇ ಬೇಕು. ನಮ್ಮ ಲೈಫ್ ಸ್ಟೈಲ್ ಜೊತೆ ಕಾಫಿ ಅಷ್ಟು ಡೀಪ್ ಆಗಿ ಮಿಕ್ಸ್ ಆಗ್ಬಿಟ್ಟಿದೆ. ಆದ್ರೆ ನಾವೇನೋ ಇಷ್ಟಪಟ್ಟು ಕಾಫಿ ಕುಡಿತೀವಿ ಸರಿ, ಬಟ್ ದಿನ ಈ ರೇಂಜ್ಗೆ ಕುಡಿದ್ರೆ ನಮ್ಮ ದೇಹಕ್ಕೇನೂ ಆಗಲ್ವಾ? ಆಕ್ಚುಲಿ ದಿನಕ್ಕೆ ಎಷ್ಟು ಕಪ್ ಕಾಫಿ ಕುಡಿಬಹುದು? ಇದು ನಿಜಕ್ಕೂ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾ ಅಥವಾ ಕೆಟ್ಟದ್ದಾ? ಈ ಪ್ರಶ್ನೆಗಳು ನಿಮ್ಮನ್ನ ಯಾವಾಗ್ಲಾದ್ರೂ ಕಾಡಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ಕಾಫಿ ಬಗ್ಗೆ ಈಗ ಮೆಡಿಕಲ್ ಲೋಕದಲ್ಲಿ ಹೊಸ ರಿಪೋರ್ಟ್ಗಳು ಹೊರಬಿದ್ದಿವೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್, ಹಾರ್ವರ್ಡ್ ಮತ್ತು ಜಾನ್ಸ್ ಹ್ಯಾಪ್ಕಿನ್ಸ್ ನಂತಹ ಪ್ರಪಂಚದ ಟಾಪ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ಗಳು ಬಿಡುಗಡೆ ಮಾಡಿರೋ ರಿಪೋರ್ಟ್ಸ್ ಏನ್ ಹೇಳ್ತಿವೆ? ಕಾಫಿ ಕುಡಿಯೋದ್ರಿಂದ ಏನೆಲ್ಲ ಲಾಭ ಇದೆ, ಯಾರು ಕುಡಿಬಾರ್ದು, ಎಷ್ಟು ಕುಡಿಬೇಕು, ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಕಡೆ ತನಕ ನೋಡಿ. ಭಾರತೀಯರಿಗೆ ಬೇಕು 150 ಕೋಟಿ ಲೀಟರ್ ಕಾಫಿ. ಸ್ನೇಹಿತರೆ, ಪ್ರಪಂಚದಾದ್ಯಂತ ಕಾಫಿ ಕನ್ಸಂಪ್ಷನ್ ಟ್ರೆಂಡ್ ಈಗ ಭಾರಿ ಬದಲಾಗ್ತಿದೆ. ಅದರಲ್ಲೂ ನಮ್ಮ ಭಾರತ ಚಹಾ ಹೆಚ್ಚು ಕನ್ಸಂಪ್ಷನ್ ಮಾಡೋ ದೇಶ. ನಮ್ಮ 80% ಮನೆಗಳು ಹೆಚ್ಚಾಗಿ ಟೀಯನ್ನೇ ಪ್ರಿಫರ್ ಮಾಡ್ತಾರೆ. ಇನ್ನುಳಿದ 20% ಮನೆಗಳು ಮಾತ್ರ ಕಾಫಿಯನ್ನ ಪ್ರಿಫರ್ ಮಾಡ್ತವೆ. ಆದ್ರೆ ಸಿಟಿ ಕಡೆಗಳಲ್ಲಿ ಜನ ಟೀಗಿಂತ ಕಾಫಿ ಕಡೆಗೆ ಹೆಚ್ಚೆಚ್ಚು ಶಿಫ್ಟ್ ಆಗ್ತಿದ್ದಾರೆ. ವರ್ಷಕ್ಕೆ 1.5 ರಿಂದ 1.6 ಬಿಲಿಯನ್ ಲೀಟರ್ ಕಾಫಿನ ಭಾರತೀಯರು ಕುಡಿತಾರೆ. ಇನ್ನು ಭಾರತದಲ್ಲಿ 96%ಗೂ ಹೆಚ್ಚು ಕಾಫಿ ಉತ್ಪಾದನೆ ಆಗೋದು ನಮ್ಮ ಕರ್ನಾಟಕ, ತಮಿಳುನಾಡಿನಲ್ಲಿ ಮತ್ತು ಕೇರಳ ರಾಜ್ಯಗಳಲ್ಲಿ. ಅಲ್ಲದೆ ತಮಿಳುನಾಡು ಮತ್ತೆ ಕರ್ನಾಟಕದ ಜನ ಕಾಫಿಯನ್ನ ಹೆಚ್ಚಾಗಿ ಕುಡಿತಾರೆ. ಭಾರತದ ಟೋಟಲ್ ಕನ್ಸಂಪ್ಷನ್ ಅಲ್ಲಿ 78% ಈ ರಾಜ್ಯಗಳಲ್ಲೇ ಆಗ್ತಿದೆ. ಇನ್ನು ಸೌತ್ ಇಂಡಿಯಾದ ಫಿಲ್ಟರ್ ಕಾಫಿ ಅಂದ್ರೆ ಅದಕ್ಕೊಂದು ಪ್ರತ್ಯೇಕವಾದ ಫ್ಯಾನ್ ಬೇಸ್ ಇದೆ. ಈ ಕಡೆ ಅಮೆರಿಕಾದ ಲೆಕ್ಕ ನೋಡಿದ್ರೆ ಅಲ್ಲಿ ಸುಮಾರು 66% ವಯಸ್ಕರು ಪ್ರತಿದಿನ ಕಾಫಿ ಕುಡಿತಾರೆ. ಆದ್ರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಕಾಫಿ ಕುಡಿಯೋದು ಯಾರು ಗೊತ್ತಾ? ಅದು ಯುರೋಪ್ ದೇಶದ ಜನ. ಅದರಲ್ಲೂ ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ ಅಂಥ ನಾರ್ಡಿಕ್ ದೇಶಗಳಲ್ಲಿ ಕಾಫಿ ಬಳಕೆ ಅತಿ ಹೆಚ್ಚು. ಇದಕ್ಕೆ ಮುಖ್ಯ ಕಾರಣ ಅಲ್ಲಿನ ವಾತಾವರಣ. ಅಲ್ಲಿರೋ ಮೈ ಕೊರೆಯೋ ಚಳಿಗಾಲದಿಂದ ಬೆಚ್ಚಗಿರಲು ಮತ್ತು ಮೈಂಡ್ ಅನ್ನ ಯಾವಾಗ್ಲೂ ಆಕ್ಟಿವ್ ಆಗಿ ಇಟ್ಕೊಳ್ಳೋಕೆ ಈ ದೇಶದ ಜನ ಲೀಟರ್ಗಟ್ಲೆ ಕಾಫಿ ಕುಡಿತಾರೆ. ಸೈನ್ಸ್ ಏನು ಹೇಳುತ್ತೆ? ಕಾಫಿ ಕುಡಿಯೋದ್ರಿಂದ ಏನೆಲ್ಲ ಲಾಭ ಇದೆ? ಸ್ನೇಹಿತರೆ, ಕಾಫಿ ಬಗ್ಗೆ ಪ್ರಪಂಚದ ಟಾಪ್ ಮೆಡಿಕಲ್ ಯೂನಿವರ್ಸಿಟಿಗಳು ಈಗ ಹೊಸ ಸ್ಟಡಿಗಳನ್ನ ಪಬ್ಲಿಷ್ ಮಾಡಿವೆ. ಇವು ಇಂಟ್ರೆಸ್ಟಿಂಗ್ ಅಂಶಗಳನ್ನ ಬೆಚ್ಚಿಟ್ಟಿವೆ. ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯನ್ ಹಾರ್ಟ್ ರಿಸರ್ಚ್ ಅನ್ನೋ ಸಂಸ್ಥೆ ಇದರ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ನಡೆಸಿತು. ಇದರ ಪ್ರಕಾರ ನಾವು ಲಿಮಿಟ್ ಆಗಿ ಕಾಫಿ ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಮುಖ್ಯವಾಗಿ 3 ಮ್ಯಾಜಿಕ್ ನಡೆಯುತ್ತೆ. ಇದು ಜಿಟರಿ ಹಾರ್ಟ್ ಅನ್ನ ತಡೆಯುತ್ತೆ. ಜಿಟರಿ ಹಾರ್ಟ್ ಅಂದ್ರೆ ಕಾರಣನೇ ಇಲ್ಲದೆ ಒಮ್ಮೊಮ್ಮೆ ಹಾರ್ಟ್ ಬೀಟ್ ಏರುಪೇರಾಗೋದು, ಒಂಥರ ಎದೆ ಡಬ್ ಡಬ್ ಅಂತ ಬಡ್ಕೊಳ್ಳೋದು. ಈ ತರ ಹಾರ್ಟ್ ಬೀಟ್ ಏರುಪೇರಾಗೋದನ್ನ ತಡೆದು ನಮ್ಮ ಹಾರ್ಟ್ ಅನ್ನ ಸೇಫ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನೊಂದು ಬೆನಿಫಿಟ್ ಅಂದ್ರೆ ಲೋವರ್ ಬ್ಲಡ್ ಪ್ರೆಷರ್. ಕಾಫಿ ಬಿಪಿ ಜಾಸ್ತಿ ಮಾಡಲ್ಲ, ಬದಲಾಗಿ ಲಾಂಗ್ ಟರ್ಮ್ ನಲ್ಲಿ ನಮ್ಮ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ನಲ್ಲಿ ಇಡುತ್ತೆ ಅಂತ ಈ ಸ್ಟಡಿ ರಿಪೋರ್ಟ್ ಮಾಡಿದೆ. ಈ ಕಡೆ ನಮ್ಮ ದೇಹದೊಳಗೆ ಸೆಲ್ಗಳಲ್ಲಿ ಆಗೋ ಉರಿಯೂತ ಅಥವಾ ಊತವನ್ನ ಅಂದ್ರೆ ಇನ್ಫ್ಲಮೇಷನ್ ಅನ್ನ ಕೂಡ ಕಡಿಮೆ ಮಾಡುತ್ತಂತೆ. ಸ್ನೇಹಿತರೆ, ಇಲ್ಲಿ ಕಾಫಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಕೆಫೀನ್ ನಮ್ಮ ಮೆದುಳಿನಲ್ಲಿರೋ ಅಡೋನಿಸೈನ್ ಅನ್ನೋ ರಿಸೆಪ್ಟರ್ಸ್ ಅನ್ನ ಬ್ಲಾಕ್ ಮಾಡುತ್ತೆ. ಈ ಅಡೋನಿಸೈನ್ ನಮ್ಮ ದೇಹಕ್ಕೆ ಸುಸ್ತು ಮತ್ತು ನಿದ್ದೆ ತರಿಸೋ ಕೆಮಿಕಲ್. ಅದು ಬ್ಲಾಕ್ ಆದ ತಕ್ಷಣ ನಮ್ಗೆ ಸುಸ್ತು ಅನ್ಸಲ್ಲ, ಯಾವಾಗ್ಲೂ ಅಲರ್ಟ್ ಆಗಿರ್ತೀವಿ. ಅಮೆರಿಕಾದ ಪ್ರತಿಷ್ಠಿತ ಜಾನ್ಸ್ ಹ್ಯಾಪ್ಕಿನ್ಸ್ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿ ವರದಿಗಳ ಪ್ರಕಾರ ಕಾಫಿ ಸೇವನೆಯಿಂದ ನಮ್ಮ ಬಾಡಿ ಗ್ಲೂಕೋಸ್ ಅನ್ನ ಚೆನ್ನಾಗಿ ಪ್ರೊಸೆಸ್ ಮಾಡುತ್ತೆ. ಹಾರ್ಟ್ ಫೇಲ್ಯೂರ್ ಆಗೋ ಸಾಧ್ಯತೆ ಕಮ್ಮಿ ಆಗುತ್ತೆ. ಜೊತೆಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಬರೋ ರಿಸ್ಕ್ ಕಮ್ಮಿ ಆಗತ್ತೆ. ಅಂದ್ರೆ ಈ ವಯಸ್ಸಾದವರಲ್ಲಿ ಕೈಕಾಲುಗಳು ನಡುಗೋದು, ಈ ತರದೆಲ್ಲ ಆಗತ್ತೆ. ಇದು ಆಗೋದು ನಮ್ಮ ಬ್ರೈನ್ನ ನರಮಂಡಲಗಳು ಕೆಲಸ ಮಾಡೋದನ್ನ ನಿಲ್ಲಿಸಿದಾಗ. ಆದ್ರೆ ಕಾಫಿ ಇದರ ರಿಸ್ಕ್ ಅನ್ನ ಕಮ್ಮಿ ಮಾಡುತ್ತಂತೆ. ಇದೆಲ್ಲದರ ಜೊತೆಗೆ ಟೈಪ್ 2 ಡಯಾಬಿಟಿಸ್ ರಿಸ್ಕ್ ಕೂಡ ಇಳಿಯುತ್ತೆ. ಇನ್ನು ಸ್ನೇಹಿತರೆ, UK ಬಯೋಬ್ಯಾಂಕ್ ಸುಮಾರು 3 ಲಕ್ಷ ಜನರ ಡೇಟಾ ಇಟ್ಕೊಂಡು ಒಂದು ದೊಡ್ಡ ಸ್ಟಡಿ ಮಾಡಿದೆ. ಇದರಲ್ಲಿ ಕಾಫಿ ಕುಡಿಯೋರ್ಗೆ ಕ್ಯಾನ್ಸರ್ ಡೆವಲಪ್ ಆಗೋ ರಿಸ್ಕ್ ಅನ್ನ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಅಲ್ಲದೆ ಈಗ ಏಜ್ ರಿಲೇಟೆಡ್ ಡಿಸಾರ್ಡರ್ ಅಂದ್ರೆ ಅಲ್ಝೈಮರ್ಸ್, ಮರವಿನ ಕಾಯಿಲೆ ಮತ್ತೆ ಡಿಮೆನ್ಷಿಯಾ ರಿಸ್ಕ್ ಕಮ್ಮಿ ಮಾಡುತ್ತೆ ಅಂತ ಸ್ಟಡಿ ಪ್ರೂವ್ ಮಾಡಿದೆ. ಎಷ್ಟು ಕುಡಿಬೇಕು, ಯಾವಾಗ ಕುಡಿಬೇಕು? ಸೈನ್ಸೇ ಹೇಳ್ಬಿಟ್ಟಿದೆ.
ಎಷ್ಟ್ ಬೇಕಾದ್ರೂ ಕಾಫಿ ಕುಡಿಬೋದಾ ಅಂತ ಕೇಳಿದ್ರೆ ಇಲ್ಲ. ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಲೀಟರ್ಗಟ್ಲೆ ಕಾಫಿ ಕುಡಿಯೋವಂತಿಲ್ಲ. ಇಲ್ಲಿ ಟೈಮಿಂಗ್ಸ್ ಮತ್ತು ಡೋಸೇಜ್ ಬಹಳ ಮುಖ್ಯ. ಲಿಮಿಟ್ ಕ್ರಾಸ್ ಆದ್ರೆ ಒಳ್ಳೇದ್ ಮಾಡೋ ಕಾಫಿನೇ ನಿಮ್ಮ ಬಾಡಿಗೆ ದೊಡ್ಡ ಡ್ಯಾಮೇಜ್ ಮಾಡುತ್ತೆ. ಅದೇನು ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕ್ವಿಕ್ ರಿಮೈಂಡರ್. ಸೆವೆನ್ ಸ್ಯಾಂಡ್ಸ್ನವರು ಕಾಶಿ, ಅಯೋಧ್ಯ, ತ್ರಿವೇಣಿ ಸಂಗಮಕ್ಕೆಲ್ಲ ಟ್ರಿಪ್ ಆಯೋಜನೆ ಮಾಡಿದ್ದಾರೆ. ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಎಲ್ಲಾ ವ್ಯವಸ್ಥೆ ಇರುತ್ತೆ. ಆಸಕ್ತರು ಈಗಲೇ ನಿಮ್ಮ ಸೀಟ್ ಬುಕ್ ಮಾಡ್ಕೋಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಾದ್ರೆ ಕಾಫಿ ಡೋಸೇಜ್ ಎಷ್ಟಿರ್ಬೇಕು? ವಿಜ್ಞಾನಿಗಳ ಪ್ರಕಾರ ಒಬ್ಬ ಸಾಮಾನ್ಯ ಮನುಷ್ಯ ದಿನಕ್ಕೆ 3 ರಿಂದ 4 ಕಪ್ ಕಾಫಿ ಕುಡಿಯೋದು ಸೇಫ್. ಅಂದ್ರೆ ಗರಿಷ್ಠ 400 ಮಿಲಿಗ್ರಾಂ ಕೆಫೀನ್ ಲಿಮಿಟ್ ಇರಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಕ್ರಾಸ್ ಮಾಡಬಾರ್ದು. ಇನ್ನು ಟೈಮಿಂಗ್ಸ್ ವಿಚಾರಕ್ಕೆ ಬರೋಣ. ಬಹಳಷ್ಟು ಜನ ಮಾಡೋ ದೊಡ್ಡ ತಪ್ಪು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕಾಫಿ ಕುಡಿಯೋದು. ಇದು ತುಂಬಾ ಡೇಂಜರ್. ಖಾಲಿ ಹೊಟ್ಟೆಯಲ್ಲಿ ಕಾಫಿ ಬಿದ್ದಾಗ ಗ್ಯಾಸ್ಟ್ರಿಕ್ ಆಸಿಡ್ ಉತ್ಪಾದನೆ ಜಾಸ್ತಿಯಾಗಿ ಅದು ವಿಪರೀತ ಅಸಿಡಿಟಿಗೆ ಮತ್ತು ಅಲ್ಸರ್ಗೆ ಕಾರಣ ಆಗುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಕಾಫಿ ಕುಡಿಯೋದು ಬೆಸ್ಟ್. ಹಾಗೇನೆ ನಿಮ್ಮ ನಿದ್ದೆ ಹಾಳಾಗಬಾರ್ದು ಅಂದ್ರೆ ಮಲ್ಗೋಕೆ ಕನಿಷ್ಠ 6 ಗಂಟೆ ಮುಂಚೆನೆ ಕಾಫಿಗೆ ಬ್ರೇಕ್ ಹಾಕ್ಬೇಕು. ಇನ್ನು ಬ್ಲ್ಯಾಕ್ ಕಾಫಿ ಕುಡಿಬೇಕಾ ಅಥವಾ ಹಾಲು ಕಾಫಿ ಕುಡಿಬೇಕಾ ಅನ್ನೋ ಕನ್ಫ್ಯೂಷನ್ ತುಂಬಾ ಜನರಿಗೆ ಇರುತ್ತೆ. ಡೆನ್ಮಾರ್ಕ್ನ ಒಂದು ರೀಸೆಂಟ್ ಸ್ಟಡಿ ಪ್ರಕಾರ ಹಾಲಿನಲ್ಲಿರೋ ಅಮಿನೋ ಆಸಿಡ್ಸ್ ಮತ್ತು ಕಾಫಿಯ ಪಾಲಿಫಿನಾಲ್ಸ್ ಸೇರಿದ್ರೆ ಅದರ ಆಂಟಿ ಆಕ್ಸಿಡೆಂಟ್ ಪವರ್ ಡಬಲ್ ಆಗುತ್ತೆ. ಅಂದ್ರೆ ಹಾಲು ಸೇರಿಸಿದ ಕಾಫಿ ದೇಹದಲ್ಲಿರೋ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅನ್ನ ಬೇಗ ಕಮ್ಮಿ ಮಾಡುತ್ತೆ. ಆದ್ರೆ ನೆನ್ಪಿರ್ಲಿ, ನೀವು ಇದಕ್ಕೆ 2-3 ಸ್ಪೂನ್ ಸಕ್ಕರೆ ಹಾಕಿದ್ರೆ ಈ ಬೆನಿಫಿಟ್ಸ್ ಎಲ್ಲ ಝೀರೋ ಆಗುತ್ತೆ. ಕಮ್ಮಿ ಸಕ್ಕರೆ ಇರೋ ಕಾಫಿ ಯಾವತ್ತಿಗೂ ಬೆಸ್ಟ್. ಇತ್ತೀಚಿನ ದಿನಗಳಲ್ಲಿ ಯೂತ್ಸ್ ಕೆಫೀನ್ ಬೇಕು, ಇನ್ಸ್ಟಂಟ್ ಎನರ್ಜಿ ಬೇಕು ಅಂತ ಎನರ್ಜಿ ಡ್ರಿಂಕ್ಸ್ ಮೊರೆ ಹೋಗ್ತಿದ್ದಾರೆ. ಇದು ಆಕ್ಚುಲಿ ತುಂಬಾ ಡೇಂಜರ್ ಸ್ನೇಹಿತರೆ. ಯಾಕಂದ್ರೆ ಎನರ್ಜಿ ಡ್ರಿಂಕ್ಸ್ ನಲ್ಲಿ ಇರೋದು ನ್ಯಾಚುರಲ್ ಕೆಫೀನ್ ಅಲ್ಲ, ಅದು ಸಿಂಥೆಟಿಕ್ ಕೆಫೀನ್. ಹಾಗಂತ ಎಲ್ಲಾನು ಕೂಡ ಸಿಂಥೆಟಿಕ್ ಬಳಸ್ತವೆ ಅಂತಲ್ಲ, ಆದ್ರೆ ಬಹುತೇಕ ಕಂಪನಿಗಳು ಇದನ್ನ ಯೂಸ್ ಮಾಡ್ತವೆ. ಜೊತೆಗೆ ಅದರಲ್ಲಿ ವಿಪರೀತ ಅಂದ್ರೆ ಹೈ ಶುಗರ್ ಇರುತ್ತೆ. ಇದು ನಿಮ್ಮ ಹಾರ್ಟ್ ಬೀಟ್ ಅನ್ನ ಅಬ್ನಾರ್ಮಲ್ ಮಾಡಿ ಆರೋಗ್ಯದ ಮೇಲೆ ಭಾರಿ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಆದ್ರೆ ಕಾಫಿ ಬೀಜದಿಂದ ಸಿಗೋ ಕೆಫೀನ್ ನ್ಯಾಚುರಲ್ ಆಗಿರೋದ್ರಿಂದ ಅದು ಸೇಫ್. ಇನ್ನು ನಾವು ಕುಡಿಯೋ ಫಿಲ್ಟರ್ ಕಾಫಿ ವಿಚಾರಕ್ಕೆ ಬರೋಣ. ನಾವು ಕುಡಿಯೋ ಫಿಲ್ಟರ್ ಕಾಫಿಲಿ 100% ಕಾಫಿ ಇರಲ್ಲ, ಬದಲಾಗಿ ಚಿಕೋರಿ ಮಿಕ್ಸ್ ಇರುತ್ತೆ. ಈ ಚಿಕೋರಿ ಅನ್ನೋದು ಒಂದು ಗಿಡದ ಬೇರು. ಮೈಸೂರಿನ ಪ್ರತಿಷ್ಠಿತ CFTRI ವಿಜ್ಞಾನಿಗಳು ಈ ಚಿಕೋರಿ ಬಗ್ಗೆ ಒಂದು ಸ್ಟಡಿ ಮಾಡಿದ್ದಾರೆ. ಚಿಕೋರಿಲಿ ಕೆಫಿನ್ ಇರಲ್ಲ, ಆದ್ರೆ ಇನುಲಿನ್ ಅನ್ನೋ ನ್ಯಾಚುರಲ್ ಪಾಲಿಸ್ಯಾಕರೈಡ್ ಇರುತ್ತೆ. ಇದು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ನಮ್ಮ ಜೀರ್ಣಕ್ರಿಯೆಗೆ ಮತ್ತು ಕರುಳಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಪರ್ಫೆಕ್ಟ್ ಹೆಲ್ತ್ ಬ್ಲೆಂಡ್ ಅಂದ್ರೆ 70-30 ಅಂದ್ರೆ 70% ಕಾಫಿ ಮತ್ತು 30% ಚಿಕೋರಿ ರೇಷಿಯೋ ಇರಬೇಕು. ಅಥವಾ 60-40 ರೇಷಿಯೋ ಇದ್ರೂ ಓಕೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಸಿಗೋ ಬಹುತೇಕ ಫಿಲ್ಟರ್ ಕಾಫಿ ಪುಡಿಗಳಲ್ಲಿ ಇದೇ ರೇಷಿಯೋ ಇರುತ್ತೆ. ಹೀಗಾಗಿ ಇದು ಟೇಸ್ಟ್ ಜೊತೆಗೆ ಹೆಲ್ತ್ಗೂ ಒಳ್ಳೇದು. ಯಾರು ಕಾಫಿ ಕುಡಿಲೇಬಾರ್ದು? ಕಾಫಿ ಒಳ್ಳೇದು ಅಂತ ಪ್ರೂವ್ ಆಗಿದ್ರು ಇದು ಎಲ್ಲರಿಗೂ ಸೆಟ್ ಆಗಲ್ಲ. ಕೆಲವರಿಗೆ ಇದು ಡೈರೆಕ್ಟ್ ಆಗಿ ಸೈಡ್ ಎಫೆಕ್ಟ್ ಕೊಡುತ್ತೆ. ಮೊದಲಿಗೆ ಪ್ರೆಗ್ನೆನ್ಸಿ ಇರೋರು, ಗರ್ಭಿಣಿಯರು ಕಾಫಿ ವಿಚಾರದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಇವರು ದಿನಕ್ಕೆ 200 ಮಿಲಿಗ್ರಾಂಗಿಂತ ಅಂದ್ರೆ ದಿನಕ್ಕೆ 1 ಕಪ್ಗಿಂತ ಜಾಸ್ತಿ ಕಾಫಿ ಕುಡಿಲೇಬಾರ್ದು. ಹೆಚ್ಚು ಕೆಫಿನ್ ಡೈರೆಕ್ಟ್ ಆಗಿ ಹೊಟ್ಟೆಯಲ್ಲಿರೋ ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರಬಹುದು ಅಂತ ಡಾಕ್ಟರ್ಸ್ ವಾರ್ನ್ ಮಾಡ್ತಾರೆ. ಇನ್ನು ವಿಪರೀತ ಆಂಗ್ಸೈಟಿ, ಕೈಕಾಲು ನಡುಕ, ಸಿವಿಯರ್ ಆಸಿಡಿಟಿ ಮತ್ತು ಇನ್ಸೋಮ್ನಿಯಾ ಅಂದ್ರೆ ನಿದ್ದೆ ಬರದೇ ಇರೋ ಕಾಯಿಲೆ ಇರೋರು ಕಾಫಿಯಿಂದ ಆದಷ್ಟು ದೂರ ಇರೋದೇ ಬೆಸ್ಟ್. ಇನ್ನೊಂದು ಅತ್ಯಂತ ಮುಖ್ಯವಾದ ವಿಚಾರ ಅಂದ್ರೆ ಫಿಲ್ಟರ್ ಮಾಡದ ಕಾಫಿ. ಅಂದ್ರೆ ಬಾಯ್ಲ್ ಮಾಡಿ ಕುಡಿಯೋ ಕಾಫಿ ಅಥವಾ ಫ್ರೆಂಚ್ ಪ್ರೆಸ್ ಕಾಫಿ. ಇದನ್ನ ಜಾಸ್ತಿ ಕುಡಿದ್ರೆ ಅದರಲ್ಲಿರೋ ಕೆಫೆಸ್ಟ್ರಾಲ್ ಅನ್ನೋ ಅಂಶ ನಮ್ಮ ಬಾಡಿಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಜಾಸ್ತಿ ಮಾಡುತ್ತೆ ಅಂತ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಎಚ್ಚರಿಕೆ ಕೊಟ್ಟಿದೆ. ಸೊ ಟ್ರೆಡಿಷನಲ್ ಫಿಲ್ಟರ್ ಮಾಡಿದ ಕಾಫಿ ಸೇವನೆ ಉತ್ತಮ ಅಂತ ಹೇಳ್ಬೋದು. ಕಾಫಿ ವರ್ಸಸ್ ಟೀ ಯಾವುದು ಬೆಸ್ಟ್? ಸ್ನೇಹಿತರೆ, ಕೆಲವರಿಗೆ ಇದೊಂದು ಡೌಟ್ ಇರುತ್ತೆ. ಕಾಫಿ ಮತ್ತೆ ಟೀಯಲ್ಲಿ ಯಾವುದು ಬೆಸ್ಟ್? ಯಾವುದನ್ನ ಕುಡಿದ್ರೆ ನಮಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಅಂತ. ಸ್ನೇಹಿತರಲ್ಲಿ ಯಾವುದೇ ಒಂದನ್ನ ಬೆಸ್ಟ್ ಅಥವಾ ಇನ್ನೊಂದನ್ನ ವರ್ಸ್ಟ್ ಅಂತ ಹೇಳೋಕ್ಕಾಗಲ್ಲ. ಸೈನ್ಸ್ ಪ್ರಕಾರ ಎರಡೂ ಒಳ್ಳೇದೆ, ಆದ್ರೂ ಇಂಪ್ಯಾಕ್ಟ್ ವೈಸ್ ಕಾಫಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೆಲಸ ಮಾಡುತ್ತೆ. ಕಾಫಿಲಿ ಕೆಫೀನ್ ಪ್ರಮಾಣ ಟೀಗಿಂತ ಜಾಸ್ತಿ ಇರುತ್ತೆ. ಸೊ ನಮಗೆ ಇನ್ಸ್ಟೆಂಟ್ ಎನರ್ಜಿ ಕಿಕ್ ಬೇಕು ಅಂದ್ರೆ ಕಾಫಿ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಆದ್ರೆ ಟೀನಲ್ಲಿ ಕೆಫೀನ್ ಕಮ್ಮಿ ಇದ್ರೂ ಥಿಯಾನಿನ್ ಅನ್ನೋ ಸ್ಪೆಷಲ್ ಅಂಶ ಇರುತ್ತೆ. ಇದು ನಮ್ಮ ಮೈಂಡ್ ಅನ್ನ ಕೂಲ್ ಮಾಡಿ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ. ಈ ಕಡೆ ನೀವು ಜಿಮ್ಗೆ ಹೋಗೋರಾದ್ರೆ ವರ್ಕೌಟ್ ಮಾಡೋಕೆ ಮುಂಚೆ 1 ಕಪ್ ಬ್ಲ್ಯಾಕ್ ಕಾಫಿ ಕುಡಿದ್ರೆ ನಿಮ್ಮ ಫೋಕಸ್ ಮತ್ತು ಸ್ಟೆಮಿನಾ ಬೂಸ್ಟ್ ಆಗುತ್ತೆ. ನೀವು ಹೈಲಿ ಅಲರ್ಟ್ ಆಗಿ ಕೆಲಸ ಮಾಡಬೇಕು, ಮೈಂಡ್ ಫುಲ್ ಎನರ್ಜೆಟಿಕ್ ಆಗಿರ್ಬೇಕು ಅಂದ್ರೆ ಕಾಫಿ ಕುಡೀರಿ. ಅದೇ ಕೂಲ್ ಆಗಿ ರಿಲ್ಯಾಕ್ಸ್ ಆಗ್ಬೇಕು, ಮೈಂಡ್ ಕಾಮ್ ಆಗ್ಬೇಕು ಅಂದ್ರೆ ಟೀ ಕುಡೀರಿ.
ಒಟ್ಟಲ್ಲಿ ಕಾಫಿ ಅನ್ನೋದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಮತ್ತು ಸಕ್ಕರೆ ಕಮ್ಮಿ ಹಾಕಿ ಕೊಡಿದ್ರೆ ಅದೊಂದು ಮ್ಯಾಜಿಕ್ ಡ್ರಿಂಕ್. ಲಿಮಿಟ್ನಲ್ಲಿದ್ರೆ ಅದು ಅಮೃತ, ಆದ್ರೆ ಲಿಮಿಟ್ ಕ್ರಾಸ್ ಮಾಡಿದ್ರೆ ಅದು ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಹುದು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.